ಮನಿ ಇಸ್ ನೌ ಸೆಕೆಂಡ್ರಿ. ಯಾಕಂದರೆ ದೇವರ ಕೃಪೆ ಬಂದುಬಿಟ್ರೆ ಮಿಕ್ಕಿದ್ದೆಲ್ಲ ತನಗೆ ತಾನೇ ಆಗುತ್ತೆ. ಎಲ್ಲಿಂದನೋ ಬರ್ತಾರೆ, ಏನೋ ಒಂದು ದುಡ್ಡು ಕೊಡ್ತಾರೆ ಅಥವಾ ಏನೋ ಒಂದು ಹೆಲ್ಪ್ ಮಾಡ್ತಾರೆ. ಅಂದರೆ ಹೆಲ್ಪ್ ಅಂದರೆ ಫಿಸಿಕಲ್ ಹೆಲ್ಪ್ ಮಾಡ್ತಾರೆ, ಅಲಾಂಗ್ ವಿತ್ ದಟ್ ಇನ್ಯಾರೋ ಫೈನಾನ್ಷಿಯಲ್ ಹೆಲ್ಪ್ ಮಾಡ್ತಾರೆ. ಆ ರೀತಿ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ದಟ್ ಕಾಲ್ಡ್ರನ್. ಒಂದು ದೊಡ್ಡ ಪಾತ್ರೆಯಲ್ಲಿ ತನಗೆ ತಾನೇ ಒಳಗಡೆ ಬಂದು ಸೇರ್ಕೊಳ್ಳುತ್ತೆ. ಮೈ ಓನ್ ಎಕ್ಸ್ಪೀರಿಯನ್ಸ್ ಇನ್ ದ ಪಾಸ್ಟ್ 1 month, ದುಡ್ಡೆಲ್ಲ ಸೇರ್ಕೊಳ್ಳುತ್ತೆ. ಎಲ್ಲ ನೀವೆಲ್ಲ ಮಾಡಿರೋದು ಬಿಕಾಸ್ ಆಫ್ ಆಲ್ ಯುವರ್ ಕಲೆಕ್ಟಿವ್ ಪ್ರಾರ್ಥನಾ. ನಿಮ್ಮ ಒಳ್ಳೆ ಮನಸ್ಸು ಅದನ್ನು ಮಾಡಿಸ್ತು. ಅದೇ ಧರ್ಮ ಸೂಕ್ಷ್ಮ. ಇನ್ನು ನನ್ನನ್ನು ಕೇಳಿದ್ರೆ ಎಲ್ಲಿಂದ ಬಂದು ದುಡ್ಡು ನನಗೆ ಗೊತ್ತಿಲ್ಲ. ಬಟ್ ಎಲ್ಲರಿಗೂ ಇನ್ಕ್ಲೂಡಿಂಗ್ ಡಾಟರ್ ಸಮಿತನ್ ಕೇಳಿದ್ರು ಕೂಡ ಅದು ಹೆಂಗೆ ದುಡ್ಡು ಅಡ್ಜಸ್ಟ್ ಮಾಡಿದ್ರೆ ಗೊತ್ತಿಲ್ಲ. ದೇವಿ ಹೆಂಗೆ ಐ ಡೋಂಟ್ ನೋ. ನೀವೆಲ್ಲ ಮಾಡಿದ್ರಿಂದ ನಿಮ್ಮ ಪ್ರಾರ್ಥನೆ ಮೇಡ್ ದಿಸ್ ಪಾಸಿಬಲ್. ಇದೆಲ್ಲ ಪ್ರಾರ್ಥನೆ, ನಿಮ್ಮೆಲ್ಲ ಒಳ್ಳೆ ಮನಸ್ಸು, ವಿಶ್ವಾಸ, ನಿಮ್ಮದು ಒಳ್ಳೆ ಮನಸ್ಸು, ನಿಮ್ಮ ರೀತಿ ನೀತಿ ಧರ್ಮ. ನಾವು ಸಂಡೇ ಸತ್ಸಂಗು ಅಲ್ಲಿ ಸಿಕ್ಕಿರೋತಕ್ಕಂಥ ನಿಮಗೆ ಏನು ಜ್ಞಾನ ಅಂತ ಬಂದಿದೆಯೋ ಆ ಜ್ಞಾನ ಹ್ಯಾಸ್ ಗಾಟ್ ಕನ್ವರ್ಟೆಡ್ ಇಂಟು ವಿಶ್ವಾಸ. ಆ್ಯಂಡ್ ದಟ್ ವಿಶ್ವಾಸ ಗಾಟ್ ಕನ್ವರ್ಟೆಡ್ ಇಂಟು ಗುಡ್ ಹೆಲ್ತ್, ಗುಡ್ ಫೀಲಿಂಗ್, ಗುಡ್ ಮನಿ. ಎಲ್ಲ ಒಂದೊಂದಾಗಿ ಸೇರ್ತು. ಅದಕ್ಕೆ ಜೀವನದಲ್ಲಿ ಗುರು ಬೇಕು. ದಟ್ ಈಸ್ ವೈ ವಿ ಸೇ ಗುರು ಬೇಕು. ದುಡ್ಡು ಕೆನಾಟ್ ಕವರ್ ಅಪ್ ಎವ್ರಿಥಿಂಗ್. ಮನಿ ಡಸ್ ನಾಟ್ ಕವರ್ ಎವ್ರಿ ಆಸ್ಪೆಕ್ಟ್. ಬಟ್ ವಿಶ್ವಾಸ, ಟ್ರಸ್ಟ್, ಯು ಬಿಲೀವ್ ಇನ್ ಗಾಡ್ and you believe in persons who believe in God. You all believe in God, and that is why all these things, because I believed you, and that belief got converted into trust. ಇವತ್ತಿನ ಬೆಳಗ್ಗೆ ಆ ಒಂದು ಕಾನ್ವರ್ಸೇಷನ್ ನನ್ನಲ್ಲಿ ಇದೆಲ್ಲ ಈ ಜ್ಞಾನ ನನಗೆ ಒಳಗಡೆ ಬರೋಕ್ಕೆ ಶುರುವಾಯಿತು. ಹನಿ ಹನಿ ಸೇರಿದ್ರೆ ಹಳ್ಳ, ಅದೇ ಥರ ಒಂದೊಂದು ಮುತ್ತುಗಳು ಸೇರಿದಾಗಲೇ ಜ್ಞಾನ. ಐ ಜಸ್ಟ್ ಟೆಲಿಂಗ್. ಯಾಕಂದರೆ ಎಮೋಷನ್ ಇಲ್ಲದೆ ವಿ ಕೆನಾಟ್ ಹ್ಯಾವ್ ಅ ಸತ್ಸಂಗ್. ಎಮೋಷನ್ ಬಂದ್ರೇ ಸತ್ಸಂಗ್. ಎಮೋಷನ್ ಫುಲ್ ಬರ್ತಾಯಿದ್ರೇ ಸತ್ಸಂಗ್ ಬರ್ತಾ ಇದ್ದಂಗೆ ಸತ್ಸಂಗ್ ವಿಲ್ ಲೀಡ್ ಅಸ್ ಟು ಪರ್ಲ್ಸ್ ಆಫ್ ವಿಸ್ಡಮ್, ಜ್ಞಾನ. ಆ ಜ್ಞಾನ ಬಂದಾಗ it ultimately leads to pearls of wisdom, leads to realization. ಅದೇ ರಿಯಲೈಸೇಷನ್. ಓಕೆ, ಇದು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ವೇದ ಶಾಸ್ತ್ರ ಈ ಥರ ಸಾಧು ಸಂತರ ಪುಸ್ತಕಗಳು, ಅವರ ಮಹಿಮೆಗಳು, ಅವರನ್ನು ನಾವು ಓದ್ತಾ ಇದ್ದರೆ ವಿ ಹ್ಯಾವ್ ಟು ಫೀಲ್ ಆ್ಯಂಡ್ ರೀಡ್. ಇಲ್ಲಿ ಫೀಲ್ ಆಗಬೇಕು ಒಳಗಡೆ, ಇದು ಫೀಲ್ ಆಗಬೇಕು ಒಳಗಡೆ. ಸುಮ್ಮನೆ ಪುಸ್ತಕ ಓದಂಗೆ ಓದೋಕ್ಕಾಗಲ್ಲ. ಯು ಹ್ಯಾವ್ ಟು ಫೀಲ್. ಅದಕ್ಕೆ ಮೆಡಿಟೇಷನ್ ಮೇಕ್ಸ್ ಯು ಟು ಫೀಲ್. ಅದಕ್ಕೆ ಹೇಳೋದು ಅರ್ಧ ಗಂಟೆ ಸುಮ್ಮನೆ ಕ್ವೈಟಾಗಿ ಲೂಸ್ ಯುವರ್ ಸೆಲ್ಫ್. ಏನೇನೋ ಥಾಟ್ಸ್ ಬರುತ್ತೆ ಫಸ್ಟ್ 1-2 ನಿಮಿಷ. ಅದಾದಮೇಲೆ ಯು ವಿಲ್ ಸ್ಟಾರ್ಟ್ ಅನಲೈಸಿಂಗ್. ಏನು ಅನಲೈಸ್ ಮಾಡಬೇಕು? ಏನಿಲ್ಲ, ವಾಟ್ ಈಸ್ ಇಟ್ ದಟ್ ಈಸ್ ಕಮಿಂಗ್ ಇನ್ಸೈಡ್ ಮೀ. ಒಳಗಡೆಯಿಂದಾನೇ ಅದು ಪ್ರೇರಣೆ ಆಗುತ್ತೆ. ಆ ಪ್ರೇರಣೆ ಆದಾಗ ಅದನ್ನು ಇಫ್ ಯು ಹ್ಯಾವ್ ದ ಟೈಮ್ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡಾಗಲೇ ದೆನ್ ಆಲ್ ಯುವರ್ ಮ್ಯೂಸಿಂಗ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಇದೆಲ್ಲದೂ ನಿಮ್ಮಲ್ಲಿ ಏನೇನು ಪ್ರಾರ್ಥನೆಗಳೆಲ್ಲ ಬರುತ್ತೋ ಅದು ನೋಟ್ ಡೌನ್ ಮಾಡ್ಕೊಳ್ಳಿ. ನೋಟ್ ಡೌನ್ ಮಾಡ್ಕೊಂಡಾಗ ಆ ನೋಟೆಡ್ ಪಾಯಿಂಟ್ಸೇನೆ ಪುಸ್ತಕ ಬರಿಬೋದು. ಈಗ ನಾನು ಪುಸ್ತಕ ಬರೆದಿರೋದು ನಾನಲ್ಲ, ಇಟ್ ಈಸ್ ಮೈ ಸೋಲ್ ಆನ್ಸರಿಂಗ್. ಸೊ ಅದಕ್ಕೆ ಹಿಂಗೆ ಮಾತಾಡ್ತಾ ಇರ್ತೀನಿ, ನೀವು ನೋಟ್ ಇಟ್ ಡೌನ್. ವೆನ್ ಯು ನೋಟ್ ಇಟ್ ಡೌನ್, ದಟ್ ಬಿಕಮ್ಸ್ ಅ ಬುಕ್ ಬೈ ಇಟ್ ಸೆಲ್ಫ್. 1 ಪ್ಯಾರಾ ವಾಟ್ ಯು ರೈಟ್ ಡೌನ್ ಈಸ್ ಅ ಬುಕ್ ಬೈ ಯುವರ್ ಸೆಲ್ಫ್. ಯಾಕಂದರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ಸು ಈಸ್ ವಾಟ್ ಐ ಡಿಸ್ಕೋರ್ಸ್ ಇನ್ ದಿಸ್.
So this is what it is, because when you discourse with feelings, ಇದೇನಾಗುತ್ತೆ ಮನುಷ್ಯರಿಗೆ, ಅದು ಶಿಷ್ಯಂದ್ರಿಗೆ ಫೀಲಿಂಗ್ಸ್ ಇರಬೇಕು. ಹೆಂಗೆ ಬರುತ್ತೆ ಫೀಲಿಂಗ್ಸು? ಹಾಗೆ ಪ್ರಾಕ್ಟೀಸ್ ಮಾಡಿ. ಏನೂ ಪ್ರಾಕ್ಟೀಸ್ ಇಲ್ಲ, ಸುಮ್ಮನೆ ಥಿಂಕ್ ಮಾಡಿ. ಯಾವ ಒಂದು ವ್ಯಕ್ತಿನ ಜ್ಞಾಪಿಸ್ಕೊತೀರ ನೀವು, ಆ ವ್ಯಕ್ತಿನ ಜ್ಞಾಪಿಸ್ಕೊಂಡಾಗ ಅವನಲ್ಲಿ ಪ್ಲಸ್ಸಸ್ಸು ಮೈನಸ್ಸಸ್ ಎಲ್ಲ ಜ್ಞಾಪಕ ಬರೋಕ್ಕೆ ಶುರು ಆಗುತ್ತೆ ಅಲ್ವಾ? ಅದೊಂದು ಭಾಗ. ದೇವರನ್ನ ಜ್ಞಾಪಿಸ್ಕೊಳ್ತೀರ, ಈ ಜ್ಞಾಪಿಸ್ಕೊಂಡಾಗ ಈ ಕೃಷ್ಣನ ಜ್ಞಾಪಿಸ್ಕೊತೀರ. ಸೊ ಕೃಷ್ಣನ ಜ್ಞಾಪಿಸ್ಕೊಂಡಾಗ ಅವನ ಅಟ್ಟಹಾಸ, ಅವನ ಚೇಷ್ಟೆ, ಅವನ ಆಟಗಳು, ಅದನ್ನೆಲ್ಲ ಒಂದು ಕಡೆ ನೋಡಿದಾಗ ಅದನ್ನೆಲ್ಲ ನೋಟ್ ಡೌನ್ ಮಾಡಿ, ಅದೇ ಕೃಷ್ಣಾಮೃತ, ಕೃಷ್ಣ ಲೀಲೆ, ಅದನ್ನೆಲ್ಲ ಓದಿ ಅದನ್ನು ನೋಟ್ ಡೌನ್ ಮಾಡ್ಕೋತೀರ. ಅದೊಂದು ಪಾಯಿಂಟ್ನ ನೀವು ಮನಸ್ಸಲ್ಲಿ ನೋಟ್ ಆಗುತ್ತೆ. ಹೆಂಗೆ ನೋಟ್ ಆಗುತ್ತೆ? ಮನಸ್ಸಲ್ಲಿ ನೋಟ್ ಆಗುತ್ತೆ. ಇಲ್ಲಿ ನೋಟ್ ಆಗಬಾರ್ದು, ಇಲ್ಲಿ ಮನಸ್ಸೊಳಗಡೆ ನೋಟ್ ಆಗಬೇಕು. ಯು ನೋಟ್ ಇಟ್ ಡೌನ್ ಇನ್ ಯುವರ್ ಹಾರ್ಟ್. ಅದು ನಿಮಗೆ ಮರೆಯೋದೇ ಇಲ್ಲ. ಇನ್ ಮೈ ಲೈಫ್ ದಟ್ಸ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್. ನಾನು ಏನು ಮಾಡ್ತೀನಿ ಅಂದರೆ, ಯಾರ್ದಾರು ಒಂದು ಒಳ್ಳೆ ಪಾಯಿಂಟ್ ಇತ್ತು ಅಂದರೆ ಸೀದಾ ಇಲ್ಲಿ ಹಾಕ್ಕೊಳ್ಳಲ್ಲ ನಾನು. ಮೈ ಬ್ರೈನ್ ಡಸ್ ನಾಟ್ ವರ್ಕ್, ಮೈ ಹಾರ್ಟ್ ವರ್ಕ್ಸ್. ಮೈ ಹಾರ್ಟ್ ಕನೆಕ್ಷನ್ ಟು ದ ಬ್ರೈನ್ ಈಸ್ ವೆರಿ ಸಾಲಿಡ್. ನನಗೇನು ಇಂಟೆಲಿಜೆನ್ಸ್ IQ is 0. My IQ is 0. Okay? But my evolving quotient, EQ, evolving quotient, ಪರಿವರ್ತನೆ, ಆ ಪರಿವರ್ತನೆ ಈಸ್ ವೆರಿ ಗುಡ್. ಈಗ ನಿಮಗೆ 100% ಇದ್ದರೆ, ನಾನು ಪ್ರೌಡ್ಲಿ ಐ ಕ್ಯಾನ್ ಸೇ, ನನಗೆ 10,000 ಪಾರ್ಟ್ ಟು 10,000, 10,000 ನನ್ನ ಪರಿವರ್ತನೆ. ಯಾಕಂದರೆ ಒಂದು ಒಳ್ಳೆ ವರ್ಡು ನಿಮ್ಮ ಬಾಯಿಂದ ಬಂದರೆ, ನೀವು ಮಾತಾಡೋದೆಲ್ಲ ಒಳ್ಳೆಯದೇ, ಆದರೆ ಅದು ಪರಿವರ್ತನೆ ನನಗಾಗತ್ತೆ. ನಾನು ಮಾತಾಡೋದು ಅದೇ ರೀತಿ ನಿಮಗೆ ಪರಿವರ್ತನೆ ಆಗಬೇಕು. ದಟ್ ಈಸ್ ಕಾಲ್ಡ್ ಆ್ಯಸ್ ಎವಾಲ್ವಿಂಗ್ ಕೋಶಂಟ್. ಪರಿವರ್ತನೆಯ ಅಂಶಗಳು ಪ್ರತಿಯೊಬ್ಬ ಹೃದಯದಲ್ಲೂ ಪರಿವರ್ತನೆ ಆಗೋತಕ್ಕಂಥ ಅಂಶ ಇರುತ್ತೆ. ನಿಮ್ಮಲ್ಲಿರೋತಕ್ಕಂಥ ಸತ್ವ, ಆ ಪರಿವರ್ತನೆ ಅಂಶನೇ ನಿಮ್ಮಲ್ಲಿ ಸತ್ವ ಗುಣಗಳನ್ನು ಕೊಡೋದು. ಆ ಸತ್ವ ಗುಣ ನಿಮ್ಮಲ್ಲಿ ಏನು ಮಾಡುತ್ತೆ ಅಂದಾಗ, ಇನ್ ಅದರ್ ವೇ, ದ ಮೋರ್ ಸತ್ವ ಯು ಹ್ಯಾವ್, ಮೋರ್ ಎವಾಲ್ವ್ಮೆಂಟ್ ಯು ಗೆಟ್ ಇನ್ ಯುವರ್ ಹಾರ್ಟ್. ಆ ವೈಬ್ರೇಷನ್ಸ್ ಅಷ್ಟು ನಿಮ್ಮ ಹಾರ್ಟಲ್ಲಿ ಅಷ್ಟೊಂದು ಪರಿವರ್ತನೆ ಕೊಡುತ್ತೆ. ಸೋ ಮಚ್ ಆಫ್ ಅ ಮಾಸ್ ಟರ್ನ್ ಅರೌಂಡ್ ಇನ್ ಯುವರ್ ಹಾರ್ಟ್. ಸೊ ಒನ್ಸ್ ಏನಾಗುತ್ತೆ, ಇದು ಅಭ್ಯಾಸ ಮಾಡ್ಕೊಂಬಿಟ್ರೆ ವಿತಿನ್ 1 year ನೀವು ಮಾತಾಡೋದೆಲ್ಲ ಸತ್ಯ ಅನ್ಸುತ್ತೆ ನಮಗೆ. ದ್ಯಾಟ್ ಈಸ್ ಎವಾಲ್ವಿಂಗ್ ಕೋಶಂಟ್. ಎವಾಲ್ವಿಂಗ್, ಯು ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಎವಾಲ್ವಿಂಗ್, ಆ್ಯಂಡ್ ದಟ್ ಫಾರ್ ಮೆನಿ ಪೀಪಲ್ ವಿಲ್ ಬಿ ಎನ್ಲೈಟನ್ಮೆಂಟ್ ಫಾರ್ ಅದರ್ಸ್. ನೀವು ನಿಮ್ಮ ವೇದ ವಾಕ್ಯ ಥರ ನಿಮ್ಮ ಮನೆಯವರು ಎಲ್ಲರಿಗೂ ಏನು ಅನಿಸುತ್ತೆ ಅಂದರೆ, ಏನಪ್ಪ ಅಷ್ಟು ಚೆನ್ನಾಗಿ ಮಾತಾಡ್ತಿರಲ್ಲ ನೀವು, ಅಷ್ಟು ಜ್ಞಾನ ಹೆಂಗೆ ಬಂತು ಅಂದರೆ, ಏನಿಲ್ಲ, ಎವಾಲ್ವ್ಮೆಂಟು, ಪರಿವರ್ತನೆ ಆಗ್ತಾ ಇದ್ದಾಗ ತನಗೆ ತಾನೇ ನಿಮ್ಮಲ್ಲಿ ಒಂದು ಜ್ಞಾನದ ಅಂಶ ಬಂದೇ ಬರುತ್ತೆ. ಇದು ಸರಿ, ಇದು ಸರಿ ಇಲ್ಲ ಅನ್ನೋದೆಲ್ಲ ನಿಮಗೆ ಬರೋಕ್ಕೆ ಶುರು ಆಗುತ್ತೆ. ಅದನ್ನೇನು ಹೇಳ್ತೀರಾ? ಸಾಫ್ಟಾಗಿ ಹೇಳ್ತೀರಾ, ರಭಸದಿಂದ ಹೇಳೋಲ್ಲ. ವಿತೌಟ್ ಹರ್ಟಿಂಗ್ ದ ಫೀಲಿಂಗ್ ಆಫ್ ಅದರ್ಸ್, you will start discoursing. ಅದು ಜ್ಞಾನ. That is the beauty of all of you. ಆಟೋಮೆಟಿಕ್ಕಾಗಿ ಅದಾಗುತ್ತೆ. ಇಟ್ ಹ್ಯಾಪನ್. ನೀವೇನಾಗುತ್ತೆ, ತನಗೆ ತಾನೇ ಪರಿವರ್ತನೆ ನೀವು ಕೊಡ್ತಾ ಇದ್ದೀರಾ. ನೀವು ಕೇಳೋತಕ್ಕಂಥ ಶಬ್ದಗಳೆಲ್ಲರಿಗೂ ಮಿಕ್ಕಿದವರು ಕೇಳಿಸಿದಾಗ, ಅವ್ರಿಗೂ ಎಷ್ಟು ಪರಿವರ್ತನೆ ಆಗೋಗುತ್ತೆ ನಿಮಗೆ ಗೊತ್ತಾಗಲ್ಲ. ವಿತಿನ್ ನೋ ಟೈಮ್ ಪರಿವರ್ತನೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಹೌ ಅದರ್ಸ್ ಫೀಲ್ your wisdom through evolvement, their evolvement, involvement and evolvement. Satsang is a place where we involve not only us, we make others
to involve and get in the process evolved. ಅವ್ರನ್ನ ಇನ್ವಾಲ್ವ್ ಮಾಡೋಕ್ಕೆ ಬಿಟ್ಟಾಗ ಅವರು ಕೂಡ ತನಗೆ ತಾನೇನೆ ಯಾವುದಾದ್ರು ಒಂದು ಜ್ಞಾನದ ಮುತ್ತು ನಿಮ್ಗಳ ಬಾಯಲ್ಲಿ ಬಂದಾಗ ಅವರಲ್ಲೂ ಪರಿವರ್ತನೆ ಆಗೋಕ್ಕೆ ಶುರು ಆಗುತ್ತೆ. ಅದೇ ಎಫೆಕ್ಟ್ ಆಫ್ ಸತ್ಸಂಗ್. ದ ಎಫೆಕ್ಟ್ ಆಫ್ ಸತ್ಸಂಗ್ ಈಸ್ ಓನ್ಲಿ ದಟ್ ಯು ಆಲ್ಸೋ ಡಿಸ್ಪೆನ್ಸ್ ಆ್ಯಂಡ್ ಯು ವಿಲ್ ಆಲ್ಸೋ ಅದರ್ಸ್ ಟು ಡಿಸ್ಪೆನ್ಸ್ ನಾಲೆಡ್ಜ್. ಸೊ ಆದ್ದರಿಂದ ಇದು ಒಂದು ಪ್ರಿಯಾಂಬಲ್, ಒಂದು ಸಣ್ಣ ನಿಮಗೆ ಒಂದು ಮುನ್ನುಡಿ. ಓಕೆ, ಈ ಮುನ್ನುಡಿ ಕೊನೆಯ ಒಂದು ಭಾಗ ಇದೆ. ಏನು ಅಂದರೆ, ನಮ್ಮ ಆತ್ಮ ನಮ್ಮನ್ನು ಬಿಟ್ಟು ಹೋಗಬೇಕಾದ್ರೆ ನಮ್ಮ ಆತ್ಮ ಹೃದಯದಲ್ಲಿ ಕೊಬ್ಬರಿ ಗಿಟ್ಕು ಹೆಂಗೆ ಒಂದು ತೆಂಗಿನ ಮಟ್ಟೆನಲ್ಲಿ ಅದು ಕೊಬ್ಬರಿ ಆಗತ್ತೆ ಅನ್ನೋ ಒಂದು ಶಬ್ದ ಇರುತ್ತೋ, ತೆಂಗಿನಕಾಯಿ ಒಡೆದಾಗ ಒಡೆಯೋಕ್ಕೆ ಮುಂಚೆ ಆ ಶಬ್ದ ಕೇಳ್ತಾರೆ ಟಕ 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 ಅಂತ. ಆ ತೆಂಗಿನ ಗಿಟ್ಕು ಆದಂಗೆ ಆಗಿರುತ್ತೆ, ಅಂದರೆ ತುಂಬ ಬಲ್ತೋಗಿರುತ್ತೆ, ಕೊಬ್ಬರಿ ಆದಂಗೆ ಆಗೋಗಿರುತ್ತೆ. ಆ ಕೊಬ್ಬರಿ ಫೀಲಿಂಗು ಬರುತ್ತೆ, ಸಾಮಾನ್ಯವಾಗಿ ಆಗುತ್ತೆ. ಅದಾದಾಗ ಅದರಲ್ಲಿರೋತಕ್ಕಂಥ ಪಂಚಪ್ರಾಣಗಳು, ನಮ್ಮ ಪಂಚಪ್ರಾಣಗಳು ಎಲ್ಲವೂ ಕೂಡ ಕೊಬ್ಬರಿ ಗಿಟ್ಕಾಗಿ ಆಗ್ಬಿಡುತ್ತೆ ಒಳಗಡೆನೆ, ಬಟ್ ಹೊರಗಡೆಯಿಂದ ರಿಲೀಸ್ ಆಗಿಲ್ಲ. ಅದು ರಿಲೀಸ್ ಆಗಬೇಕಾದ್ರೆ ನಮ್ಮ ಒಳಗಡೆ ಅದು ಇಲ್ಲ ತಲೆ ಬ್ರಹ್ಮರಂಧ್ರದಿಂದ, ಇಲ್ಲ ಕಣ್ಣಿಂದ, ಇಲ್ಲ ಮೂಗಿಂದ, ಇಲ್ಲ ಬಾಯಿಂದ, ಇಲ್ಲ ಗಂಟ್ಲಿಂದ, ಇಲ್ಲ ಹೃದಯದಿಂದ ಅಥವಾ ಹೊಟ್ಟೆ ಭಾಗದಿಂದ ನಮ್ಮ ಪ್ರಾಣ ಹೋಗುತ್ತೆ. ಅದಕ್ಕೆ ನೀವು ಕೆಲವರು ಸಾಯಿದ್ ನೋಡಿದಾಗ ಅವರ ಮಕ್ಕಳುಗಳನ್ನ ಕೇಳಿದಾಗ ಒಂಥರ ಓ ಅಂತ ಶಬ್ದ ಬರುತ್ತೆ, ಬಾಯಿನಲ್ಲಿ ಪ್ರಾಣ ಹೋಯಿತು ಅಂದರೆ ಬಾಯಿನಲ್ಲಿ ಶಬ್ದ ಬರುತ್ತೆ, ಕಣ್ಣಲ್ಲಿ ಶಬ್ದ ಇರಲ್ಲ ಬಟ್ ಕಣ್ಣು ಹಿಂಗೆ ನೋಡ್ತಾ ಇರ್ತಾರೆ, ಕಣ್ಣಿಂದ ಪ್ರಾಣ ಹೋಗುತ್ತೆ ಅನ್ನೋದನ್ನೆಲ್ಲ ನಾವು ವೇದಶಾಸ್ತ್ರಗಳಲ್ಲಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸಸ್ನ ಅವರ ಮಕ್ಕಳುಗಳನ್ನೆಲ್ಲ ನಾವು ಕೇಳಿದಾಗ ಅದು ಗೊತ್ತಾಗುತ್ತೆ. ಕೆಲವು ಸಲ ಅವರಿಗೆ ಬ್ರಹ್ಮರಂಧ್ರದಿಂದ ಹೋದರೆ ಹಾಗೆ ಕೂತ್ಕೊಂಡು ಹಾಗೆ ಜೀವ ಬಿಟ್ಬಿಡ್ತಾರೆ, ಒಳಗಡೆ ಪ್ರಾಣ ಡಿಸಪೇಟ್ ಆಗುತ್ತೆ. ಒಳಗಡೆ ಹಾಗೆ ಎಲ್ಲ ವಾಯುಗಳು ಮೈ ಒಳಗಡೆ ಸೇರಿ ಹಾಗೆ ಕೂತ್ಕೊಂಡಿರ್ತಾರೆ. ನಾವು ಸ್ವಲ್ಪ ಮುಟ್ಟಿದ್ರೆ ಬಿದ್ದೋಗ್ತಾರೆ, ಅಂದರೆ ಬಾಡಿ ಇರುತ್ತಷ್ಟೆ, ಇನ್ನೇನೂ ಉಳಿಯಲ್ಲ. ಈ ರೀತಿಯೆಲ್ಲ ಅನುಭವ ಆಗಿರುತ್ತೆ ಮನೆ ಮಕ್ಕಳದೆಲ್ಲ. ಅದು ಕೇಳಿ ನಾವು ತಿಳ್ಕೊಬೋದು. ಓಕೆ, ಇದು ಒಂದು ಪುಟ್ಟ. ಸೊ ಇದನ್ನೆಲ್ಲ ನಮಗೆ ಹೈಲೈಟ್ ಮಾಡಿರೋದೆಲ್ಲ ಈ ಇಸ್ಕಾನ್ ಚೀಫ್ನಲ್ಲಿ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ ಅವರು. ಇಸ್ಕಾನ್ ಕಾನ್ಷಿಯಸ್, ಕೃಷ್ಣ ಕಾನ್ಷಿಯಸ್ನೆಸ್ನಲ್ಲಿ ಸುಮಾರು ಜನ ಪುಸ್ತಕಗಳನ್ನ ಬರೆದಿದ್ದಾರೆ ಅವರು. ಅದರಲ್ಲಿ ಯಾವ್ಯಾವ ರೀತಿಯೆಲ್ಲ ಹೋಗುತ್ತೆ ಪ್ರಾಣ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಅದೇನು ಓದೋದೇನೋ ಅಂಥ ವಿಚಾರ ಅಲ್ಲ, ಬಟ್ ನಮಗೇನಾಗುತ್ತೆ ಅಂದರೆ ಇದೆಲ್ಲ ಅನುಭವಗಳಾಗುತ್ತೆ, ಅನುಭವ ಆಗುತ್ತೆ. ಅದೇ ನೀವು ಸಾಧು ಸಂತರನ್ನ ಯೋಗಿಗಳನ್ನ ಕೇಳಿದಾಗ ಯಾವ ರೀತಿ ಎನ್ಲೈಟನ್ಮೆಂಟ್ ಆಗುತ್ತೆ ಅನ್ನೋದು ಇನ್ನೊಂದು ಭಾಗದಲ್ಲಿ, ಹೇಗೆ ಎನ್ಲೈಟನ್ಮೆಂಟ್ ಆಗುತ್ತೆ, ಯಾವ ಅವೇರ್ನೆಸ್ ಯಾವ ಥರ ಇರುತ್ತೆ ಅನ್ನೋದನ್ನೆಲ್ಲ ಅವರವರ ಪುಸ್ತಕಗಳಲ್ಲಿ ಅವರವರ ಅನುಭವಗಳಲ್ಲಿ ಅದನ್ನು ನಾವು ತಿಳ್ಕೊಬೋದು. ಆದ್ದರಿಂದ ಸ್ಪಿರಿಚುಯಾಲಿಟಿ ಈಸ್ ಯು ಹ್ಯಾವ್ ಟು ಸಿ ಬೋತ್ ದ ಡೈಮೆನ್ಷನ್ಸ್ ಆಫ್ ಹ್ಯೂಮನ್ ಲೈಫ್. ಒನ್ ಈಸ್ ಹೌ ಯು ವ್ಯೂ ಇಟ್, ಒಂದು ಯಾವ ರೀತಿ ನೋಡ್ತಾ ಇದ್ದೀರಾ. ಸೊ ಒನ್ ಸೈಡ್ ಯು ಸಿ ಹೌ ಸಾಧು ಸಂತ have understood how they view death happens, and sadhu santu, most of you which you are not aware, is how they get the experience of enlightenment. So but you should study both the sides, how death occurs and how enlightenment happens. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video
and spread the divine message.